ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಸೈಕಲ್ ಕಿರಿಕ್. ನಾನು ಕೀರ್ತಿಶ್ರೀ. ಬೆಂಗಳೂರಿನ ಪ್ರತಿಷ್ಠಿತ ಪಬ್ ಒಂದರಲ್ಲಿ ನಡೆದಿರೋ ಗಲಾಟೆ ಭಾರಿ ಸದ್ದು ಮಾಡ್ತಿದೆ. ಬುಧವಾರ ತಡರಾತ್ರಿ ನಡೆದಿರೋ ಘಟನೆ ಗುರುವಾರ ಬೆಳಕಿಗೆ ಬಂದಿತ್ತು. ಅದರಲ್ಲೂ ಕನ್ನಡ ಪರ ಸಂಘಟನೆಗಳ ಹೆಸರು ಹೇಳಿಕೊಂಡು ಹೆಣ್ಣು ಮಕ್ಕಳ ಜೊತೆ ಕಿರಿಕ್ ತೆಗೆದಿದ್ದಾರೆ. ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾರೆ. ಇಷ್ಟೆಲ್ಲ ಆಗಿದ್ರೂ ಪೊಲೀಸರು ದೂರು ಸ್ವೀಕರಿಸಲು ಹಿಂದೇಟು ಹಾಕಿದಾರಂತೆ. ಏನಿದು ಪಬ್ ಪುರಾಣ ಅಂತ ನೀವೇ ನೋಡಿ. ಕೈ ಸನ್ನೆ ಮಾಡೋದು, ಕಣ್ಣು ಹೊಡೆಯೋದು, ಹಿಂಗಿದೆಲ್ಲ ಮಾಡ್ತಿದ್ರಂತೆ. ಲೇಡೀಸನ್ನು ಒತ್ತಾಯಪೂರ್ವಕ ಕಾರಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಅಂದ್ರೆ ಪಬ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೆಸಿಕೊಳ್ಳುತ್ತೆ. ಬೆಂಗಳೂರಿನಲ್ಲಿರೋ ಪಬ್ಗಳು ಅಷ್ಟು ಪ್ರಖ್ಯಾತಿ ಪಡೆದಿವೆ. ಮೊದಲೆಲ್ಲ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ್, 100 ಫೀಟ್ ರೋಡ್, ಕೋರ್ಮಂಗಲ ಹೀಗೆ ಕೆಲವು ಏರಿಯಾಗಳಲ್ಲಿ ಪಬ್ಗಳು ಇದ್ವು. ಬೆಂಗಳೂರು ಬೆಳೆದಂತೆ ಪಬ್ ಕಲ್ಚರ್ ಕೂಡ ಬೆಳೆದಿದೆ. ಔಟರ್ ರಿಂಗ್ ರೋಡ್ಗೆ ಅಂಟಿಕೊಂಡಂತಿರೋ JP ನಗರ್, ನಾಗರಬಾವಿ, ಕಮ್ಮನಹಳ್ಳಿ, HBR ಲೇಔಟ್ ಸೇರಿ ಹೊಸ ಏರಿಯಾಗಳಲ್ಲಿ ಪಬ್ಗಳು ತಲೆ ಎತ್ತಿವೆ. ಎಂಥ ಪಬ್ಗಳಲ್ಲಿ ನಾಗರಬಾವಿಯಲ್ಲಿರೋ ಸೈಕಲ್ ಗ್ಯಾಪ್ ಪಬ್ ಕೂಡ ಒಂದು. ನಾಗರಬಾವಿ, ಅನ್ನಪೂರ್ಣೇಶ್ವರಿ ನಗರ, ಚಂದ್ರ ಲೇಔಟ್ ಸುತ್ತಮುತ್ತ ಈ ಸೈಕಲ್ ಗ್ಯಾಪ್ ಪಬ್ ಸಖತ್ ಫೇಮಸ್ ಆಗಿದೆ. ಎಂಥ ಸೈಕಲ್ ಗ್ಯಾಪ್ ಪಬ್ನಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿರೋ ಆರೋಪ ಕೇಳಿ ಬರ್ತಿದೆ. ಸೈಕಲ್ ಗ್ಯಾಪ್ ಪಬ್ನಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ. ಕನ್ನಡ ಸಂಘಟನೆಗಳ ಹೆಸರಲ್ಲಿ ಪುಡಿ ರೌಡಿಗಳ ಪೋಂಡಾಟ. ಸೈಕಲ್ ಗ್ಯಾಪ್ ಪಬ್ನಲ್ಲಿ ಪ್ರತಿದಿನವೂ ಸ್ಪೆಷಲ್ ಆಫರ್ಗಳಿವೆ. ಇದೇ ರೀತಿ ಮಂಗಳವಾರ ಒಂದು ದಿನ ಹೊರತುಪಡಿಸಿ ಪ್ರತಿದಿನ ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ ಲೈವ್ DJ ಇರುತ್ತೆ. ಪ್ರತಿ ಬುಧವಾರದಂದು ರಾತ್ರಿ 8 ಗಂಟೆಯಿಂದ 11 ಗಂಟೆವರೆಗಿನ ಲೈವ್ DJ ಪರ್ಫಾರ್ಮೆನ್ಸ್ ವೇಳೆ ಮಹಿಳೆಯರಿಗೆ ಅನಿಯಮಿತ ಮದ್ಯ ಫ್ರೀಯಾಗಿ ಪೂರೈಸಲಾಗುತ್ತೆ. ಹೀಗಾಗಿ ಬುಧವಾರಗಳಂದು ಸೈಕಲ್ ಗ್ಯಾಪ್ ಪಬ್ಗೆ ಮಹಿಳೆಯರು ಮುಗಿ ಬೀಳ್ತಾರೆ. ಇದೇ ರೀತಿ ಡಿಸೆಂಬರ್ 17ರ ಬುಧವಾರ 3 ಯುವತಿಯರು ಸೈಕಲ್ ಗ್ಯಾಪ್ ಪಬ್ಗೆ ಹೋಗಿದ್ದಾರೆ. 3 ಯುವತಿಯರ ಜೊತೆ ಒಬ್ಬ ಪುರುಷ ಕೂಡ ಇದ್ದ. ಎಲ್ಲರೂ DJ ಕೇಳುತ್ತಾ ಫುಲ್ ಎಂಜಾಯ್ ಮಾಡ್ತಿದ್ರು. ಸೈಕಲ್ ಗ್ಯಾಪ್ ಪಬ್ಗೆ ಬಂದಿದ್ದ ಯುವತಿಯರು ಮತ್ತು ಅವರ ಜೊತೆಗಿದ್ದ ವ್ಯಕ್ತಿ ಎಂಜಾಯ್ ಮೂಡ್ನಲ್ಲಿದ್ರು. ಈ ವೇಳೆ ಅದೇ ಪಬ್ಗೆ ಬಂದ ಉಮೇಶ್ ಮತ್ತವನ ಸ್ನೇಹಿತರು ಯುವತಿಯರು ಕೂತಿದ್ದ ಟೇಬಲ್ ಹತ್ತಿರದ ಮತ್ತೊಂದು ಟೇಬಲ್ ಬಳಿ ಕುಳಿತಿದ್ರು. 1-2 ರೌಂಡ್ ಮದ್ಯ ಏರಿಸಿದ ಮೇಲೆ ಉಮೇಶನ ಅವಾಂತರ ಶುರುವಾಗಿತ್ತು. ಎಣ್ಣೆ ದೇಹದ ನರನಾಡಿಗಳಲ್ಲಿ ಪ್ರವಹಿಸೋಕೆ ಶುರು ಮಾಡಿದ ಮೇಲೆ ಯುವತಿಯರಿಗೆ ಅಸಭ್ಯ ಸನ್ನೆಗಳನ್ನ ಮಾಡಲು ಶುರು ಮಾಡಿದ್ರು. ಇದರ ಕುರಿತು ಹೋಟೆಲ್ ಸಿಬ್ಬಂದಿ ಗಮನಕ್ಕೆ ತಂದಿದ್ರು. ಹೀಗಾಗಿ ಅವರನ್ನ ಬೇರೆಡೆಗೆ ಸಿಬ್ಬಂದಿ ಶಿಫ್ಟ್ ಮಾಡಿದ್ರು. ಇದರಿಂದ ಉಮೇಶ್ ಕುಪಿತಗೊಂಡಿದ್ದ. ಇವರು ಫ್ರಮ್ ದ ಬಿಗಿನಿಂಗ್ ಇಂದಾನೆ ಟೇಬಲ್ ಅಲ್ಲಿ ಊಟ ಕೂತಿರುವಾಗಲೇ ಅವರು ಕೈ ಸನ್ನೆ ಮಾಡೋದು, ಕಣ್ಣು ಹೊಡೆಯೋದು, ಹಿಂಗಿದೆಲ್ಲ ಮಾಡ್ತಿದ್ರಂತೆ. ಇದ್ರ ಬಗ್ಗೆ ಹೋಟೆಲ್ ಸಿಬ್ಬಂದಿಯವರಿಗೆ ಅವರು ಗಮನಕ್ಕೆ ತಂದಿದ್ದಾರೆ. ಅವಾಗ ಹೋಟೆಲ್ ಸಿಬ್ಬಂದಿಯವರು ಈ ಉಮೇಶ್ ಮತ್ತು ಇವರು ಸ್ನೇಹಿತರನ್ನ ಬೇರೆ ಕಡೆಗೆ ನೀವು ಶಿಫ್ಟ್ ಮಾಡಿ ಅಂತೇಳಿ ಟೇಬಲ್ ಶಿಫ್ಟ್ ಮಾಡಿದ್ದಾರೆ. ಊಟ ಮುಗಿಸಿ ಹೊರಬಂದ ಬಳಿಕವೂ ದೌರ್ಜನ್ಯ. ಯುವತಿಯರನ್ನ ಕಿಡ್ನ್ಯಾಪ್ ಮಾಡಲು ಯತ್ನಿಸಿದ್ರ. ಯುವತಿಯರು ಮತ್ತು ಅವರ ಜೊತೆಗಿದ್ದ ವ್ಯಕ್ತಿ ರಾತ್ರಿ 10:30ರ ಸುಮಾರಿಗೆ ಸೈಕಲ್ ಗ್ಯಾಪ್ ಪಬ್ನಲ್ಲಿ ಊಟ ಮುಗಿಸಿ ಮನೆಗೆ ಹೊರಡಲು ಬಂದಿದ್ರು. ತಮ್ಮನ್ನು ಬೇರೆ ಟೇಬಲ್ಗೆ ಶಿಫ್ಟ್ ಮಾಡಿದ್ದಕ್ಕೆ ಕುಪಿತಗೊಂಡಿದ್ದ ಉಮೇಶ್ ಮತ್ತು ಅವನ ಸ್ನೇಹಿತರು ಇವರನ್ನ ಹಿಂಬಾಲಿಸಿಕೊಂಡು ಬಂದಿದ್ರು. ನಾವು ಕನ್ನಡ ಪರ ಸಂಘಟನೆಯವರು, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ ಅಂತ ಹೋಟೆಲ್ ಹೊರಗೆ ಬಂದಾಗ ಅವರ ಬಳಿ ಮತ್ತೆ ಕ್ಯಾತೆ ತೆಗೆದಿದ್ದಾರೆ. ಅಲ್ಲದೆ ಒಬ್ಬ ಯುವತಿಯನ್ನ ಕಿಡ್ನ್ಯಾಪ್ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಕಕ್ಷಿದಾರರು ಮತ್ತು ಅವ್ರ ಭಾವ ಮತ್ತು ಅವ್ರ ಸ್ನೇಹಿತರು ಊಟಕ್ಕೆ ಹೋಗಿದ್ರು. ಕನ್ನಡ ಸಂಘಟನೆಯವರು ಅಂತ ಹೇಳ್ಕೊಂಡು ಯಾರೋ ಒಬ್ಬರು ಉಮೇಶ್ ಅಂತ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ನೀವು ಬೇರೆ ಥರ ಲೇಡೀಸ್, ನೀವು ನನ್ನ ಜೊತೆಗೂ ಬನ್ನಿ ಅಂಥೇಳಿ
ಆವಾಗ ನಮ್ಮ ಕಕ್ಷಿದಾರ ಭಾವ ಹೇಳಿದ್ದಾರೆ, ಇವರು ನಮ್ಮ ರಿಲೇಟಿವು, ನಾವು ಹಂಗಲ್ಲ ಅಂಥೇಳಿ. ಆವಾಗ ಅವರು ನಮ್ಮ ಕಕ್ಷಿದಾರ ಭಾವನಿಗೆ ಹೊಡೆದಿದ್ದು ಅಲ್ಲದೆ ಲೇಡೀಸನ್ನು ಒತ್ತಾಯಪೂರ್ವಕವಾಗಿ ಕಾರಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ, ಕಾರಿಗೆ ಎಳ್ಕೊಂಡು ಹೋಗಿ ಟ್ರೈ ಮಾಡಿದ್ದಾರೆ. ಮತ್ತು ಅವ್ರ ಜೊತೆಗೆ ದೈಹಿಕವಾಗಿ ಪ್ರೈವೇಟ್ ಇದನ್ನೆಲ್ಲ ಅವರು ಫಿಸಿಕಲಿ ಅಬ್ಯೂಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಇವ್ರು ಯಾವಾಗ ಊಟ ಮಾಡಿಕೊಂಡು ಲಿಫ್ಟಲ್ಲಿ ಕೆಳಗೆ ಬಂದಿದ್ದಾರೋ, ಲಿಫ್ಟ್ ಬೇಸ್ಮೆಂಟಲ್ಲಿ ಹೋಗಿ ಓಪನ್ ಆಗಿದೆ. ಇವರು ಅಲ್ಲಿ ಇಳಿದ ತಕ್ಷಣವೇ ಅವ್ರದ್ದು ಫಾರ್ಚುನರ್ ಕಾರಲ್ಲಿದ್ದರಂತೆ. ಅವರು, ನಾನು ಕನ್ನಡ ಸಂಘಟನೆಯವನು, ನಮ್ಗೆ ಗೊತ್ತು ನೀವೆಲ್ಲ ಎಂಥ ಥರದವರು ಅಂತೇಳಿ ವಲ್ಗರ್ ವರ್ಡ್ಸಿಂದ ಮಾತಾಡಿ ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ ಸರ್. ಪಬ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಅನಾಹುತಕ್ಕೆ ಬ್ರೇಕ್. ಪಿಕಪ್ ಮಾಡಲು ಬಂದ ಕ್ಯಾಬ್ ಡ್ರೈವರ್ಸ್ಗೂ ಬೆದರಿಕೆ. ಪಬ್ ಸಿಬ್ಬಂದಿ ಸಮಯ ಪ್ರಜ್ಞೆ ಮೆರೆದಿದ್ದರಿಂದ ದೊಡ್ಡ ಅನಾಹುತವೊಂದು ತಪ್ಪಿದೆಯಂತ ಯುವತಿಯರ ಪರ ವಕೀಲ ಹೇಳಿದ್ದಾರೆ. ಅವರು ಪಬ್ನಿಂದ ಹೊರಬಂದು ಲಿಫ್ಟ್ನಿಂದ ಹೊರಬರುತ್ತಿದ್ದಂತೆ ಕಾರಿನಲ್ಲಿ ಕುಳಿತಿದ್ದ ಉಮೇಶ್ ಒಬ್ಬ ಯುವತಿಯನ್ನ ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಮಾಡಿದ್ದಾನೆ. ಅಲ್ಲದೆ ಒಬ್ಬ ಯುವತಿಯನ್ನ ಕಾರಿನೊಳಗೆ ಎಳೆದುಕೊಂಡು ಬಿಟ್ಟಿದ್ದ ಅಂತ ಗೊತ್ತಾಗಿದೆ. ಆದರೆ ಪಬ್ ಸಿಬ್ಬಂದಿ ತಕ್ಷಣ ಯುವತಿಯನ್ನ ರಕ್ಷಿಸಿದ್ದಾರೆ. ಅಲ್ಲದೆ ಇವರನ್ನ ಪಿಕಪ್ ಮಾಡಲು ಬಂದ ಕ್ಯಾಬ್ ಡ್ರೈವರ್ಗೂ ಧಮಕಿ ಹಾಕಿದ್ದಾರೆ ಅಂತ ವಕೀಲ್ ಮಹಾಬಲೇಶ್ವರ್ ಆರೋಪಿಸಿದ್ದಾರೆ. ಈಗ ಅದೇ ಇನ್ ಬಿಟ್ವೀನ್ ಹೋಟೆಲ್ ಸಿಬ್ಬಂದಿಯವರ ಇದು ಇಂಟರ್ವೆನ್ಷನ್ ಇಲ್ಲ ಅಂದಿದ್ರೆ ಇದು ಏನಾಗ್ತಿತ್ತು ಹೇಳಕ್ಕೆ ಬರೋದಿಲ್ಲ. ಅವ್ರನ್ನ ಆಲ್ಮೋಸ್ಟ್ ಕಾರಿಗೆ ಎತ್ತಾಕೊಂಡ್ಬಿಟ್ಟಿದ್ರಂತೆ. ಅದರಲ್ಲಿ ಒಂದು ಸ್ಪಂದನ ಅಂತ ಒಬ್ಬರು ಮೇಡಮನ್ನು ಆಲ್ಮೋಸ್ಟ್ ಕಾರಿಗೆ ಕರ್ಕೊಂಡ್ಬಿಟ್ಟಿದ್ರಂತೆ. ಹೋಟೆಲ್ ಸಿಬ್ಬಂದಿಯವರು ಇನ್ ಟೈಮಿಗೆ ಬಂದು ಮುಂದೆ ಆಗುವಂಥ ಅನಾಹುತನ ತಪ್ಪಿಸಿದ್ದಾರೆ. ಆಮೇಲೂ ಸಮೇತ ಕ್ಯಾಬ್ ಡ್ರೈವರ್ ಬಂದ ಮೇಲೂ, ಇವರು ಕ್ಯಾಬ್ ಬುಕ್ ಮಾಡಿದರು, ಕ್ಯಾಬ್ ಡ್ರೈವರ್ ಬಂದ ಮೇಲೂ ಕ್ಯಾಬ್ ಡ್ರೈವರ್ನ ಹೆದರಿಸಿ ಅವನಿಗೆ ಹೊಡೆದು ಕ್ಯಾಬ್ ಡ್ರೈವರ್ನ ಕಳಿಸಿದ್ದಾರೆ. ದೌರ್ಜನ್ಯ ನಡೆದಿದ್ರೂ ಪೊಲೀಸರು ಫುಲ್ ಸೈಲೆಂಟ್. ರಾಜಕೀಯ ಪ್ರಭಾವಕ್ಕೆ ಹೆದರಿದ್ದಾರಾ ಸೂಪರ್ ಕಾಪ್ಸ್? ಸೈಕಲ್ ಗ್ಯಾಪ್ ಪಬ್ನಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ಅಲ್ಲದೆ ಒಬ್ಬ ಯುವತಿಯನ್ನ ಕಿಡ್ನಾಪ್ ಮಾಡಲು ಕೂಡ ಪ್ರಯತ್ನ ಮಾಡಲಾಗಿದೆ. ಯುವತಿಯರು ಅಂದು ರಾತ್ರಿ ತಮ್ಮ ಮನೆಗಳಿಗೆ ಹೋಗಿಲ್ಲ, ಬದಲಿಗೆ ಪಬ್ನಲ್ಲಿಯೇ ಇದ್ರು. ಇಡೀ ರಾತ್ರಿಯನ್ನ ಪಬ್ನಲ್ಲೇ ಕಳೆದಿದ್ದಾರೆ. ಬಳಿಕ ಗುರುವಾರ ಬೆಳಗ್ಗೆ ಜ್ಞಾನಭಾರತಿ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ದೂರು ಸ್ವೀಕರಿಸಿದ್ರು. ಎಫ್ಐಆರ್ ಮಾಡಲು ಹಿಂದೆ ಮುಂದೆ ನೋಡ್ತಿದ್ದಾರೆ. ಈ ಉಮೇಶ್ ಮಾಜಿ ಸಚಿವ ಮುನಿರತ್ನ ಬೆಂಬಲಿಗ ಅನ್ನೋ ಮಾಹಿತಿ ಸಿಕ್ಕಿದ್ದು ಪೊಲೀಸರು ರಾಜಕೀಯ ಪ್ರಭಾವಕ್ಕೆ ಹೆದರಿ ಪ್ರಕರಣ ದಾಖಲಿಸಲು ಹಿಂದೆ ಮುಂದೆ ನೋಡ್ತಿದ್ದಾರಾ ಅನ್ನೋ ಪ್ರಶ್ನೆ ಈಗ ಕಾಡುತ್ತಿದೆ. ಉಮೇಶ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರೊಟೆಸ್ಟ್. ಠಾಣೆಗೆ ಬಂದವರನ್ನ ಬಿಟ್ಟು ಕಳಿಸಿದ್ದಾರೆ ಎಂದು ಆರೋಪ. ಸೈಕಲ್ ಗ್ಯಾಪ್ ಪಬ್ನಲ್ಲಿ ಯುವತಿಯರ ಮೇಲೆ ದೌರ್ಜನ್ಯ ಎಸಗಿರುವ ಉಮೇಶ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮುನಿರತ್ನ ಮತ್ತು ಮತ್ತವರ ಬೆಂಬಲಿಗರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಮಹಿಳೆಯರಿಗೆ ಇಲ್ಲಿ ರಕ್ಷಣೆ ಕೊಡಲು ಸಾಧ್ಯವಾಗುತ್ತಿಲ್ಲ. ಅಲ್ಲದೆ ಯುವತಿಯರು ಠಾಣೆಗೆ ಹೋಗಿ ದೂರು ನೀಡಿದ್ರು. ಪೊಲೀಸರು ದೂರು ಸ್ವೀಕರಿಸಿಲ್ಲ. ಬದಲಿಗೆ ಠಾಣೆಗೆ ಬಂದಿದ್ದ ಉಮೇಶ್ ಮತ್ತವನ ಸ್ನೇಹಿತರು ದೂರು ಸ್ವೀಕರಿಸಿದ್ದಾರೆ. ಅಲ್ಲದೆ ಠಾಣೆಯಲ್ಲಿದ್ದ ಆರೋಪಿಗಳನ್ನ ವೈದ್ಯಕೀಯ ಪರೀಕ್ಷೆ ನೆಪದಲ್ಲಿ ಬಿಟ್ಟುಗೊಳಿಸಿದ್ದಾರೆ ಅಂತ ಹನುಮಂತರಾಯಪ್ಪ ಆರೋಪಿಸಿದ್ದಾರೆ. ಏನು ಈ ನೆಕ್ಸಸ್ ಗುಂಡಗಳ ನೆಕ್ಸಸ್ ಇರ್ತದೆ, ಹಣದ ಚೀಲ ಹರಿಸ್ತಕ್ಕಂಥ ನೆಕ್ಸಸ್, ಅವರನ್ನ ಕೇಸಿಂದ ಬಚಾವ್ ಮಾಡತಕ್ಕಂಥದ್ದು, ತಪ್ಪು ಕೇಸ್ ಕೊಡೋದು, ಕಂಪ್ಲೇಂಟ್ ಕೊಡೋದನ್ನ ತಪ್ಪಿಸಿ ವಾಲಂಟಿಯರ್ ಇಲ್ಲ ಅಂತ ಹೋಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಆದ್ರೂ ಅವ್ರ ಜೊತೆ ಬಂದಿದ್ದಂತ ಸಂಬಂಧಿಕರು, ವಕೀಲರು ಎಲ್ಲ ಸೇರಿ ಡಿಸಿಪಿ ಅವರು ಆದೇಶ ಮಾಡೋದ್ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ. ಅಷ್ಟೊತ್ತಾಗಲೇ ಕೇಸ್ ಇವ್ರೇನು ಯಾವ ಸೆಕ್ಷನ್ ಏನ್ ಬರ್ತದೆ ಅಂತ ತಿಳ್ಕೊಂಡಂತ ಅಧಿಕಾರಿಗಳು, ಯಾರು ಆರೋಪಿಗಳು ಬಂದಿರ್ತಾರೆ ಉಮೇಶ್ ಮತ್ತು ಅವ್ರ ಸಂಗಡಿಗಳು, ಆ ಒಂದು ನೆಪ ಹೇಳಿ ಮೆಡಿಕಲ್ ಮಾಡಿಸ್ಕೊಂಡ್ಬರ್ತೀವಿ ಅಂತ ಹಾಸ್ಪಿಟ್ಲ್ ಹೋದ್ರು ಅಂತ ಹೇಳ್ತಾರೆ. ಬಹುಶಃ ತಮ್ಗೆಲ್ಲ ಗೊತ್ತಿರ್ಬೋದು, ಯಾರಾದ್ರೂ ಗಾಯಾಳು ಸ್ಟೇಷನ್ ಬಂದ್ರೆ ಪೊಲೀಸ್ನವ್ರನ್ನ ಜೊತೆ ಮಾಡಿ ನಾವು ಕಠಿಣವಾಗಿ ಶಿಕ್ಷೆ ಜಾರಿ ಆಗ್ತಕ್ಕಂಥ ಸೆಕ್ಷನ್ಗಳು ಹಾಕಿದಿರಿ. ತಕ್ಷಣ ಅವರನ್ನು ಬಂಧಿಸಿ ಯಾವ ಅನ್ಯಾಯವನ್ನು ಈ ಸ್ಟೇಷನ್ನವ್ರು ಮಾಡಿದಿರಿ ಅದನ್ನು ಇದ್ರ ಮುಖಾಂತರ ಸರಿಪಡಿಸಿ ಆ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು.
ಮುಂದಿನ ದಿವಸಗಳಲ್ಲಿ ಏನು ಯಾರು ಇವತ್ತು ಆರೋಪಿಗಳಿದ್ದಾರೆ ಅವರಿಗೆ ತಕ್ಷಣ ರೌಡಿ ಸೀಟನ್ನು ಓಪನ್ ಮಾಡಿ ಅವ್ರ ಮೇಲೆ ನಿಯಂತ್ರಣವನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ಹೇಳಿ ಇದು ಬೆಂಗಳೂರಲ್ಲಿ ನಡೆದಿರೋ ಪಬ್ ಗಲಾಟೆಯಾದರೆ ಅತ್ತ ರಾಮನಗರದಲ್ಲಿ ಒಂದು ಕೊಲೆ ನಡೆದಿದೆ. ತಮ್ಮ ಮಗಳನ್ನ ಪ್ರೀತಿಸಿದ್ದ ತಮ್ಮದೇ ಸಂಬಂಧಿಕ ಯುವಕನನ್ನ ಸಂಬಂಧಿಕರೇ ಕೊಂದು ಹಾಕಿದ್ದಾರೆ. ಮಗಳನ್ನ ಮನೆಯಿಂದ ಕರೆದುಕೊಂಡು ಹೋದ ಅನ್ನೋ ಕಾರಣಕ್ಕೆ ಈ ಹತ್ಯೆ ನಡೆದಿದೆ. ಏನಿದು ಪ್ರೀತಿಸಿದವನ ಕಗ್ಗೋಲೆ ಅಂತ ಹೇಳ್ತೀವಿ.